ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಭೀಷ್ಮ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಎಲ್ಲ ನಮ್ಮ ಹುಡುಗರೆಲ್ಲ ನಮ್ಮ ಪಿ ಜಿಗೆ ಸೇರಿದ್ದಾರೆ. ಬೋರ್ ಆಗ್ತಾ ಇದೆ. ಬೆಳಗ್ಗೆ ತಿಂಡಿ ಬೇರೆ ಉಪ್ಪಿಟ್ಟು ಮಾಡಿಬಿಟ್ಟಿದ್ದಾರೆ. ಎಲ್ಲರಿಗೂ ಫೇವ್ರೇಟ್ ಅಲ್ವಾ? ಯಾರೂ ತಿಂದೇ ಇಲ್ಲ ಹಂಗಾಗಿ. ಮಧ್ಯಾಹ್ನನಾದರೂ ಚೆನ್ನಾಗಾಗಲಿ ಊಟ ಅಂದ್ಕೊಂಡು ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಅವಾಗ ನಮ್ಮ ಹುಡುಗ ಒಬ್ಬ ಮಂಚನಬೆಲೆ ಡ್ಯಾಮ್ ಅಂತ ಇದೆ ಮಗ, ಅಲ್ಲಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ದ. ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ನೋಡೋಣ ಏನಾಗುತ್ತೆ ಜರ್ನಿ ಅಂತ. ಬನ್ನಿ. ಶೆಟ್ಟಿ ನೋಡಿ ಫುಲ್ಲು ರೆಡಿಯಾಗಿದ್ದಾನೆ. ಅಡುಗೆ ಮಾಡಕ್ಕೆ ಚಿಕನ್ ಅಂತೆ. ಚಿಕನ್ ಅಂದರೆ ಇವನು ಒಂದಲ್ಲ 2 kg ಇದ್ರೂ ತಿಂತಾನೆ. ನಮ್ಮ ಪಿ ಜಿ ಅವ್ರು ಕೇಳಿದ್ವಿ, ಪಿ ಜಿ ಅವ್ರು ಕೊಟ್ಟರು 2 ಪಾತ್ರೆ. ಪೀಸಾಗಿ ತೊಗೊಂಡೋಗ್ತಾ ಇದ್ದೀವಿ. ಪಾತ್ರೆ ಬೇಕು. ಪಾತ್ರೆ ಇಟ್ಕೊಳಕ್ಕೆ ಹೊಡೆದಾಡ್ತೀರಲ್ಲಿ. ಯಾರೋ ಒಬ್ರು ಇಟ್ಕೊಳ್ರು ಪಾತ್ರೆ. ಇವನು ಹೋಗಿ ಬೈಕ್ ರೆಡಿ. A few moments later. ನಾನು ಕರ್ಕೊಂಡು ಹೋಗ್ಬೇಕು ಅಂತ ಹೊರಗಡೆ ಹೋಗಿ ಕೇಳ್ಕೊಂಡ್ ಬರ್ತಿದ್ದೆ. ಹೋಗ್ಬೇಕು. ಚುಪ್ಪಿ ಪೈಥಾನ್ ಕ್ಲಾಸಿಗೆ ಹೋಗಿದ್ದ. ಶೆಟ್ಟಿ ಕ್ಲಾಸಿಗೆ ಹೋಗಿ ಕರ್ಕೊಂಬಂದಂತೆ ನೋಡಿ. ಕಾಲೇಜ್ ಅಂತೂ ಹೊರಟ್ವಿ. ಈಗ ಟೈಮ್ ಎಷ್ಟು ಐತೆ? 11:57 ಆಗಿದೆ. ಅವಾಗಿಂದ 10 ಗಂಟೆಗೆ ಹೊರಟವ್ರು. ಒಬ್ಬೊಬ್ಬರಿಗೆ ಕಾದು ನೋಡಿ 12 ಗಂಟೆ ಅಂತೂ ಫೈನಲಿ ಬಿಟ್ಟಿದ್ದೀವಿ. ಯಾರ ಗಾಡೀಲೂ ಫ್ಯೂಯಲ್ ಇಲ್ಲ. ಫ್ಯೂಯಲ್ ಸ್ಟೇಷನ್ ಫಸ್ಟ್ ಹೊಡಿಬೇಕು. ಫ್ಯೂಯಲ್ ಸ್ಟೇಷನ್ಗೆ ಹೋದ್ಮೇಲೆ ಇಲ್ಲಿ ಸಿಂಗಲ್ ಸೋಲೋ ಚುಪ್ಪಿಗೆ ಬರ್ತಾ ಇದ್ದಾನೆ. ಬಟ್ಟೆ ನಾವೆಲ್ಲ ಇಟ್ಕೊಂಡಿದ್ದೀವಿ ಮಚ್ಚ. ಇಲ್ಲಿ ಬಾಯ್. ಫ್ಯೂಯಲ್ ಸ್ಟೇಷನಿಗೆ ಬಂದ್ವಿ. ಒಬ್ಬೊಬ್ಬರೇ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಲ್ಪ ದೂರ ಕತ್ರಗುಪ್ಪೆ ಅಂತ ಇಲ್ಲಿ ಚೇತು ಒಬ್ಬ ಬರ್ತಾನೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಚೇತು ಮನೆ ಇಲ್ಲೇ ಉಪೇಂದ್ರ ಮನೆ ಹತ್ರನೇ ಇದೆ, ನಿಯರ್. ಇದು ಉಪೇಂದ್ರ ಅವ್ರ ಮನೆ. ಕರಿಯೋ ಶೆಟ್ಟಿ ಬೇಗ. ಕೂಗು. ಸರ್ಕೋ. ಬಾ ನೋಡ್ರೋ, ಇಲ್ಲಿ ರೆಡಿಯಾಗಿ ಬರ್ತಿರೋದು. ಹೋಗ್ತಾನೆ ಅದೇ ಗೊತ್ತಾಗ್ತಿಲ್ಲ ನಂಗೂ. ನಾವೆಲ್ಲ ಹಿಂಗ್ ಬಂದಿ. ಇಲ್ಲಿಂದ ಡೈರೆಕ್ಟಾಗಿ ನೈಸ್ ರೋಡಿಗೆ ಹೊರಟ್ವಿ. 4 ಬೈಕು, 8 ಜನ ಹುಡುಗರು, ಈ ಮಧ್ಯಾಹ್ನದ ವೆದರು, ಈ ಬೆಂಗಳೂರು ಟ್ರಾಫಿಕ್ಕು, ಒಂಥರ ಮಜಾ ಇದೆ ಗುರು. ನೋಡೋಣ. ಯಸ್, ನಾವೀಗ ನೈಸ್ ರೋಡಲ್ಲಿದ್ದೀವಿ. ಚೇತು ರೈಡರ್ ರೆಡಿಯಾಗಿದೆ ನೋಡಿ. ಇಲ್ಲಿ V3 R15. ಲೆಟ್ಸ್ ಗೋ ಚೇತು. ನೈಸ್ ರೋಡ್ ಟಾಲ್ ಹತ್ರ ಪಿಕ್ ತೆಕ್ಕೋಣ ಅಂತ ನಿಲ್ಸಿದ್ದೀವಿ. ಈ ಬೆಂಗಳೂರು ಟ್ರಾಫಿಕಲ್ಲಿ 32 ಕಿಲೋಮೀಟ್ರ್ ಹೋಗೋಕ್ಕೂ 1 ದಿನ ಬೇಕು ಗುರು. ನನ್ನ ಮಗನ ಯಾವಾಗ ಡ್ಯಾಮಿಗೆ ಹೋಗ್ತೀವೋ. ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಅಲ್ಲಿ ಮೋಸ್ಟ್ಲಿ ಏನೋ ಜಾತ್ರೆ ಏನೋ ನಡೀತಾ ಇದೆ. ಫುಲ್ ರಶ್ ಆಗಿಬಿಟ್ಟಿದೆ. ಈ ರೋಡ್ನ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಟ್ರಾಫಿಕ್ ಜಾಸ್ತಿ. ಇವರಿಂದ ದೇವಾಲಯಕ್ಕೆ 100 ರೂಪಾಯಿ ಕಾಣಿಕೆಯಾಗಿ ಬಂದಿರುತ್ತಾರೆ. ಇವರಿಗೆ ದೇವರು ಆಯುರ್ವೇದಕ್ಕೆ ಕೊಟ್ಟು ಕಾಪಾಡಲಿ ಎಂಬುದಾಗಿ ಈ ಮೂಲಕ ದೇವಿಯಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ.
ನನ್ನ ಸೀತೇಶ್ ಅಂತ. ನಾವು 8 ಜನ ಫ್ರೆಂಡ್ಸ್ ಬಂದಿದ್ದೀವಿ ಪಿ ಜಿಯಿಂದ. 32 ಕಿಲೋಮೀಟ್ರ್ ಇದೆ. ಮಂಚನಬೆಲೆ ಡ್ಯಾಮ್ ಅಂತ ಇದು. ಹೊಳೆ ಎಲ್ಲ ಚೆನ್ನಾಗಿದೆ, ನೋಡಿ ಒಂದು ಸಲ. ಅಂತೂ 2 o'clock ಆಯಿತು ಡ್ಯಾಮಿಗೆ ರೀಚ್ ಆಗೋದ್ರಲ್ಲಿ. ಫಸ್ಟ್ ಒಂದು 2 hours ನೀರಲ್ಲಿ ಆಟ ಆಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇಲ್ಲಿ ಬೆಂಗಳೂರಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ನೀವು ನಂಬೋದೇ ಅಲ್ಲ. ತುಂಬಾ ಚೆನ್ನಾಗಿದೆ ಡ್ಯಾಮು. ಇಲ್ಲಿ ಫ್ರೆಂಡ್ಸ್ ಬರ್ಬೋದು, ಫ್ಯಾಮಿಲಿ ಜೊತೆ ಬರ್ಬೋದು, ಅಥವಾ ಹೇಗೆ ಗರ್ಲ್ ಫ್ರೆಂಡ್ಸ್ ಜೊತೆ ಬರ್ಬೋದು. ನೀವು ಅಡುಗೆ ಮಾಡ್ಕೊಬೋದು, ಅಥವಾ ಇಲ್ಲೇ ಫಿಶ್ ಎಲ್ಲ ಹೋಟೆಲ್ಸ್ ಇದೆ. ಇಲ್ಲೇ ಮೀನು ಹಿಡಿದು ಇಲ್ಲೇ ಕಟ್ ಮಾಡಿ ಇಲ್ಲೇ ಫ್ರೈ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ಸ್. ಬನ್ನಿ ಚಿಲ್ ಮಾಡಿ. ಎಲ್ಲ ಸೇರಿ ಇವಾಗ ಆಟಾಡ್ಕೊಂಬಂದ್ವಿ ನೀರಲ್ಲಿ. ಇವಾಗ ಅಡುಗೆ ಮಾಡಬೇಕು ಅಂತ ಬಂದಿದ್ದೀವಿ. Il m'a dit t'es où, je te rejoins au tel. Moi je m'en bats les reins, j'ai besoin d'un vrai job. Il a vu mes copines, je crois qu'il a flashé. Je suis pas ton plan bête à ma télé. ಇಲ್ಲಿಂದ ನಮ್ಮ ಹುಡುಗರು ಅನ್ನ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಅನ್ನ ಆಗತ್ತೋ ಗಂಜಿ ಆಗತ್ತೋ ನೋಡಬೇಕು ಏನಾಗುತ್ತೆ ಅಂತ. ಇಲ್ಲಿ ನಮ್ಮ ಶೇಟು ಏನೋ ಹೇಳ್ತಾ ಇದ್ದಾನೆ, ನನಗಂತೂ ಏನೂ ಅರ್ಥ ಆಗಿಲ್ಲ. ನಿಮ್ಗೇನಾರು ಅರ್ಥ ಆಗತ್ತಾ ನೋಡಿ. ಶೇಟು ಅಡ್ಡ ಯಾಕೆ ಬರ್ತೀಯ ಶೇಟು? ನೋಡ್ದು ಅಲ್ಲಿ ಫೋಟೋ ತೆಗ್ದಕ್ಕೆ ಮೋಹನ್ ತೆಗಿತೆ ಅಂತ ಹೇಳೋದಕ್ಕೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅಲ್ಲಿ ಫೋಟೋ ತೆಗ್ದಕ್ಕೆ ಮೋಹನ್ ತೆಗಿತೆ ಅಂತ ಹೇಳೋದಕ್ಕೆ ಕೂರಂಗಿಲ್ಲ. ಹಂಗೆ ಹಿಂಗೆ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಮೆಣಸಿನ್ಕಾಯಿ ಮೋಹನ. ಬಟ್ಟೆ ಎಲ್ಲ ಇತ್ತು. ಎಷ್ಟೋ ನೀರು ಹಾಕ್ತೀರಾ? ಸಾಕು ನೀರು ಸಾಕು. ಆ್ಯಕ್ಚುಲಿ ನಾವು ಪಿ ಜಿಲಿರೋದು. ಪಾತ್ರೆ ಎಲ್ಲ ಏನಿರಲಿಲ್ಲ. ಪಿ ಜಿ ಅವ್ರ ಹತ್ರ ಪರ್ಮಿಷನ್ ಕೇಳಿಕೊಂಡು ಪಾತ್ರೆ ಎಲ್ಲ ತೊಗೊಂಬಂದಿದ್ದೀವಿ. ಅದನ್ನ ನೋಡಿದ್ರೆ ಕತೆ ಏನಾಗಿದೆ ಅಂದರೆ, ನೋಡಿ ಇದೇ ಪಾತ್ರೆ, ಪಿ ಜಿನ ತಂದಿರೋದು ಪಾತ್ರೆ. ಸೀದೋಗಿ ಹೊಸದು ಕೊಡಿಸ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಈಗ. ಸ್ಪಾನ್ಸರ್ ಮಾಡೋದು ನಮ್ಮ ಕಾರ್ತಿಕ್ ಶೆಟ್ಟಿ ಅವರು. ವಿತ್ ಕಾರ್ತಿಕ್ ಶೆಟ್ಟಿ. ಇವನು ಬಟಾಣಿ. ನೀರಲ್ಲಿ ಆಟ ಆಡಿ ಹಂಗೆ ಬಂದಿದೆ ನೀನು. ಬಟ್ಟೆ ಹಾಕೊಂಡಿಲ್ಲ. ಚಿಕನ್ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ ಹುಡುಗರೆಲ್ಲ ಸೇರಿ. ಅಟ್ಟೆ ತರಕಾರಿ ಹೆಚ್ಚಿದ್ದಾನೆ, ಈರುಳ್ಳಿ ಹೆಚ್ಚಾಗಿದೆ, ಮತ್ತೆ ದೊಡ್ಡ ಮೆಣಸಿನಕಾಯಿ ಹೆಚ್ಚಾಗಿದೆ. ಈಗ ಸ್ಲೈಸ್ ಮಗ ಊಟಕ್ಕೆ ನೆಂಚ್ಕೊಂಡು ತಿನ್ನಕ್ಕೆ ನಾನು ಅವನಿಗೆ ಮಾರಲ್ ಸಪೋರ್ಟ್ ಕೊಡ್ತಿದ್ದೀನಿ. ಇದು ಮೆಣಸಿನಕಾಯಿ ಹಚ್ತಿದ್ದೇನೆ ಈಗ.
ನಿಂಬೆಹಣ್ಣು ಹೆಚ್ಚಾಗಿದೆ, ಸೌತೆಕಾಯಿ ಹೆಚ್ಚದಿದೆ. ಇನ್ನು ಯಾರಾದ್ರೂ ಇಬ್ರು ಹೋಗಿ ಸೌತೆ ಟ್ರೈನಿಂಗ್ ನಂದೇ ಗಾಯ್ಸ್, ಟ್ರೈನಿಂಗ್ ಕೊಡ್ತೀಯ ಚೇತು ಹೆಂಗ್ ಮಾಡೋದಂತ ಅಟ್ಟೆಗೆ. ನಮ್ಮ ಸಾಮಾನುಗಳೆಲ್ಲ ಅಲ್ಲಿದ್ದಾವೆ. ಯಾವ ಸಾಮಾನು ತೋರಿಸ್ಬಿಡು ಒಂದ್ಸರಿ. ತೋರಿಸ್ತೆ. ಸೌತೆಕಾಯಿ ಅಡುಗೆಯಲ್ಲಿ ತುಂಬ ಫೇಮಸ್ ಇವನು, ಅದಕ್ಕೆ ಇವನಿಗೆ ಅಡುಗೆ ಮಾಡಕ್ಕೆ ಬಿಟ್ಟಿದ್ದೀವಿ. ನಾವು ಹೆಲ್ಪ್ ಮಾಡ್ತಿದ್ದೀವಿ ಸೈಡಲ್ಲಿ ನಿಂತ್ಕೊಂಡು. ಸೌತೆಕಾಯಿ ಕಳ್ಳ ಶೇಟು. ಅವಾಗಿಂದ ಕ್ಯಾಮ್ರನ್ನ ಹಿಡ್ಕೊಂಡು ಸಾಕಾಗಿ ಎಲ್ಲಾದರೂ ಒಂದು ಕಡೆ ಫಿಕ್ಸ್ ಮಾಡೋಣ ಅಂಥೇಳಿ ಚುಪ್ಪಿ ಸೆಟ್ ಮಾಡ್ತಾ ಇದ್ದಾನೆ ಕ್ಯಾಮ್ರನ್ನ. ಕ್ಯಾಮ್ರಾ ಡೈರೆಕ್ಷನ್ ಏನೋ ಸೆಟ್ ಮಾಡ್ತಾ ಇದ್ದಾನೆ. ಕ್ಯಾಮ್ರಾ ಆ್ಯಂಗಲ್ ಎಲ್ಲಿ ಹಿಡಿತೀಯ ನೀನು? ಈ ಕಡೆ ಚೆನ್ನಾಗಿ ಕಾಣಿಸಲ್ಲ. ಅವ್ನು ನೋಡಿ, ಅದೇ ಕನ್ನಡಕ್ಕೆ ಹಾಕೊಂಡಿರೋ ಸುಮ್ಮನೆ ಶೋಕಿ ಮಾಡ್ತೇನೆ. ಅವ್ನು ನಂಬೇಡಿ, ಅವ್ನು ಮಾಡ್ತಿಲ್ಲ. Toi tu planes que la nuit. Tu crois que j'ai ton time à ton avis. M'appelle pas mi amor. J't'ai barré mais t'en veux encore. Toi tu crois viser dans le mix. Faudra trouver un alibi. Trop tard, j'suis trop loin pour toi. Trop tard, j'suis trop loin pour toi. T'es la plus bonne de mes copines. Mes copines. Et tu es la plus bonne. ನಮ್ಮನ್ನೆಲ್ಲ ಅಡುಗೆ ಮಾಡ್ತಿರೋದು ನೋಡಿ ಫಾರಿನರ್ಸ್ ಥರ ನೋಡ್ತಿದ್ದಾರೆ. ಫಾರಿನರ್ಸ್ ನೋಡ್ಕೊಂಡು ಹೋದಂಗೆ. ಬಟ್ಟೆನ ಸುಟ್ಟ ಶೂರ ಅಂದರೆ ಇವನೇ ಶೇಟು. ಸ್ನಾನ ಮಾಡ ಟವಲ್ ಅಲ್ಲಿ ಬೆಂಕಿ ಹೆಂಗ್ ಬಂತು ಗೊತ್ತಾ? ಓಕೆ, ಮೇಲೆ ಇಟ್ಟಿಲ್ಲ ನೀವು. ಈಗ ಒಂದು ಪೊಸಿಷನಿಗೆ ಬಂದಿದೆ. ಇದು ನೀವು ಶಂಭೋ ಶಿವ ಶಂಭೋದಲ್ಲಿ ಹಾಡು ಬರುತ್ತಲ್ಲ, ಆ ಥರ ನಾವು ಗ್ರೌಂಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಫುಲ್ ಹೊಗೆಲಿ ಡೀಸೆಲ್ ಆಗ್ತಾ ಹೇಗ್ಬಿಟ್ಟು ಹಾಕ್ರು. ಜೊತೆಗೆ ಕೂತಿದ್ದೀನಿ. ನನ್ನ ಕೋಳಿ ಫ್ರೈ ಮಾಡಿರ. ಓಕೆ, ಬೆಂಕಿ ಉಜ್ವಲವಾಗಿ ಉರಿತಿದೆ. ಇಲ್ಲ ಬ್ರೋ, ಸ್ವಲ್ಪ ಹಾಕೋಣ ಬಿಡ, ಏನಾಗಲ್ಲ. ಕೊತ್ತಂಬರಿ ಸೊಪ್ಪು ಬೇಲಿ ಬ್ರೋ. ಕೊತ್ತಂಬರಿ ಸೊಪ್ಪು ತುಂಬಾ ಬೆಂದಿದೆ. ಇಲ್ಲ ಸ್ವಲ್ಪ ನೀರು ಹಾಕಂಗಾದ್ರೆ. ನನ್ನ ಡ್ಯೂಟಿ ಆಯಿತು ಅಂತೇಳಿ ಸೈಡಿಗೆ ಹೋದೆ. ಅವರೆಲ್ಲ ಚಿಕನ್ ಹಾಕಿ ಅದಕ್ಕೆ ಆ ಮಸಾಲೆ ಈ ಮಸಾಲೆ ಅಂತ ಮಿಕ್ಸ್ ಮಾಡಿ, ಒಬ್ಬರು ಜಾಸ್ತಿ ನೀರು ಹಾಕಿ ಇನ್ನೊಂದು ಸ್ವಲ್ಪ ಕಮ್ಮಿ ನೀರು, ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಮಾಡ್ತಾಯಿದ್ದಾರೆ. ಫೈನಲಿ ಚಿಕನ್ ರೆಡಿ ಮಾಡಿದ್ರು. ಫೈನಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಬೇರೆ ಉಪ್ಪಿಟ್ಟು ತಿಂಡಿ ಇತ್ತು, ಯಾರೂ ತಿಂದಿಲ್ಲ. ಹೆವಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಅರ್ಧ ಚಿತ್ರಾನ್ನ ಖಾಲಿ ಮಾಡಿದ್ರು. ಹೌದಾ? ಮಗ ಖಾಲಿ ಮಾಡಿದೆ. ಟೇಸ್ಟ್ ಮಾಡಿಬಿಡು. ಏನ್ ಗುರು, ನಂದು ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿರೋದು. ಎಲ್ಲ ಪಿ ಜಿ ಪಾತ್ರೆ ಇದು. ಕಲರ್ ಕೊಡ್ತಾ ಸ್ಟೀಲ್ ಕಲರೇ ಇತ್ತು, ಯಾವುದೋ ಬ್ಲ್ಯಾಕ್ ಕಲರ್ ಬಂತು. ವಿಶೇಷನ ತೊಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ಕಡೆಯಿಂದ. ಸುಪ್ಪಿ ನೋಡಪ್ಪ, ಪ್ಲೇಟ್ ತಂದು ಪ್ಲೇಟ್ ಪ್ಲೇಟ್ ತಂದು ಮುಗಿಸ್ಬೇಡ ಅಂತ. ಚುಪ್ಪಿ ಐಡಿಯಾನೇ ಬೇರೆ. ಸ್ಟ್ರಗಲ್. When you try to struggle, you try to struggle. Struggles you. Don't talk like rascal. Struggles you. So I don't. ಬರ್ತಾ ಇದೆ. ಕಲರ್ ಬರ್ತಾ ಇದೆ. ಕಲರ್ ನೋಡ್ಕೋ. ಪಾತ್ರೆಗಳಿದ್ರೆ ಕೊಟ್ಬಿಡ್ರಿ. ಕೊನೆಗೂ ನಮ್ಮ ಹುಡುಗರು ಬಿಡಲೇ ಇಲ್ಲ. ಪಾತ್ರೆನ ಉಜ್ಜಿ ಆ ಕರಿ ಪಾತ್ರೆನ ಮೊದಲು ಹೆಂಗಿತ್ತು ಅದೇ ಥರ ಮಾಡೇ ಬಿಟ್ರು. ಇನ್ನೇನೆಲ್ಲ ಪಾತ್ರೆ ತೊಳೆದು ಹೋಗೋಣ ಅನ್ನೋಷ್ಟೊತ್ತಿಗೆ ಕರೆಕ್ಟ್ ಮಳೆ ಸ್ಟಾರ್ಟ್ ಆಗಿದೆ. ಪ್ಯಾಕಪ್ ಮಾಡ್ತಾಯಿದ್ದೀವಿ. ಇವಾಗ ಮಳೇಲಿ ಹೋಗೋದು ಇನ್ನೂ ಅಡ್ವೆಂಚರಸ್.
ಇದಾಗಿದೆ, ಮೋಡ ಆಗಿದೆ, ಜೋರು ಮಳೆ ಬರುತ್ತೆ ಅನಿಸ್ತಿದೆ. ಯಾರು ಹಾಕೊಂಡಿದ್ದು ಬ್ಯಾಗ್ ಹೋಗ್ಲೆ ಪ್ಯಾಕಪ್ ಬಾಯ್ಸ್, ಪ್ಯಾಕಪ್. ಇದು ಮುರಿದೋಗಿದೆ ಫುಲ್ಲು ಬ್ರಿಡ್ಜು. ಇದನ್ನು ನಾವು ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಬೈಕ್ ನಾವು ಅಲ್ಲಿ ಆ ಕಡೆ ಸೈಡ್ ನಿಲ್ಸಿದ್ದೀವಿ. ಹತ್ತದೇ ಒಂದು ದೊಡ್ಡ ಹಿಂಸೆ ಇದು. ಹೆಂಗೆ ಮುರಿದೋಗಿದೆ ನೋಡಿ ಗೈಸ್. ಯಾ ಗಾಯ್ಸ್, ಫೈನಲಿ ನಮ್ಮ ಟ್ರಿಪ್ ಮುಗೀತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಿಮಗೂ ಈ ಪ್ಲೇಸ್ ಇಷ್ಟ ಆಗಿದ್ದರೆ ಬಂದು ವಿಸಿಟ್ ಮಾಡಿ. ಒಂದು ಬೇಜಾರೇನೆಂದರೆ ನಮ್ಮ 4 ಜನ ಹುಡುಗರು ಬಂದಿಲ್ಲ ಕಾರಣಾಂತರದಿಂದ. ಯಾರಂದರೆ ಪ್ರತಿ ಕಡಿಗ, ಇಸ್ಮಾಯಿಲ್, ನವೀನ್ ಮತ್ತು ಅಮೋಘ. ಮಂಚನಬೆಲೆ ಡ್ಯಾಮ್ ಬೆಂಗಳೂರಿಂದ 40 ಕಿಲೋಮೀಟರ್ ಇದೆ. ಇದು ರಾಮನಗರ ಡಿಸ್ಟಿಕ್ಗೆ ಸೇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.